ಈ ಒಂದು ಅಭಿಮಾನೋತ್ಸವ ಮಹಾಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾಡಿನ ಎಲ್ಲ ಹಿರಿಯ ಕಿರಿಯ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಯಡಿಯೂರಪ್ಪನವರ ಗರಡಿಯಲ್ಲಿ ವಿಧಾನಸೌಧವನ್ನ ಮತ್ತು ಪಾರ್ಲಿಮೆಂಟ್ ಅನ್ನ ಕಂಡಿರುವಂತಹ ಎಲ್ಲ ಗೌರವಾನ್ವಿತ ನಾಯಕರುಗಳೇ ಹಾಗೂ ಎಲ್ಲ ಮಹಾಜನಗಳೇ, ವರದಿಗಾರರೇ, ಆರಕ್ಷಕರೇ, ಬಹುಶಃ ಇಲ್ಲಿಯವರೆಗೆ ನಮಗೆ ಗೊತ್ತಿದ್ದು 7 ಸಾಗರಗಳು, ಸಪ್ತ ಸಾಗರಗಳು ಅಂತ ಹೇಳಿ. ಇವತ್ತೇನಾದರೂ ಹೊಸದೊಂದು ಸಾಗರವನ್ನ ಕಂಡಿದ್ರೆ ಅದು ಜನಸಾಗರವನ್ನ ಚಿತ್ರದುರ್ಗದಲ್ಲಿ ನಾವು ಕಂಡಿದ್ದೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಪ್ರಪಂಚದಲ್ಲಿ 7 ಅದ್ಭುತಗಳಿದ್ದಾವೆ ಅನ್ನುವಂತಹದ್ದನ್ನು ಓದಿಯಾಗಿತ್ತು, ನೋಡಿಯಾಗಿತ್ತು. ಆದರೆ 8ನೇ ಅದ್ಭುತ ಅಂದ್ರೆ ಅದು ಯಡಿಯೂರಪ್ಪನವರ ಅಭಿಮಾನೋತ್ಸವ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಖುಷಿ ಅನಿಸ್ತದೆ ಅಂತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮದ ವರ್ಣನೆಯನ್ನ ಹೇಗೆ ಮಾಡಬೇಕು ಅಂತ ತಿಳಿಯಲಾರದೆ ನಾನು ವಾಲ್ಮೀಕಿ ಬರೆದಿರತಕ್ಕಂತಹ ರಾಮಾಯಣವನ್ನು ಓದುತ್ತಿರಬೇಕಾದ್ರೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯಾವ ರೀತಿ ವಾಹನಗಳು ಮತ್ತು ಜನಗಳು, ರಥಗಳು ಬಂದಿದ್ವು ಅನ್ನುವಂಥದ್ದನ್ನು ಓದಿಕೊಂಡಿದ್ದೆ. ನಾನು ಎಲ್ಲಾ ಜನರಿಗೆ ಹೇಳೋದಿಷ್ಟೇ, ರಾಮನ ಪಟ್ಟಾಭಿಷೇಕಕ್ಕೆ ಬಂದಿರತಕ್ಕಂತಹ ಜನರ ಒಂದು ವರ್ಣನೆಯನ್ನು ಓದಿಬಿಟ್ರೆ ಅದರ ನಂತರದಲ್ಲಿ ಈ ದೇಶದಲ್ಲಿ ಅಂತಹದ್ದೊಂದು ಜನ ಕಂಡಿದ್ರೆ ಅದು ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಖುಷಿ ಆಗ್ತದೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಾದ್ರೆ, ನೀವೇನು ಎಲ್ಲ ಜನಗಳು ಬಂದಿದ್ದೀರಲ್ಲ, ನಿಮ್ಮನ್ನು ಯಾರು ಹೊತ್ತು ತಂದಿಲ್ಲ, ನೀವು ಓಡಿ ಬಂದ ಸಿಂಹಗಳೇ ಹೊರತಾಗಿ ಯಾರೂ ಕೂಡ ಹೊತ್ತು ತಂದ ಜನ ಅಲ್ಲ ಅನ್ನೋದನ್ನ ನಿಮ್ಮ ಅಭಿಮಾನದ ಮೂಲಕ ನೀವೆಲ್ಲ ತೋರಿಸಿಕೊಟ್ಟಿದ್ದೀರಿ. ಇವತ್ತಿನ ದಿವಸ 50 ವರ್ಷ ಆಗಿದೆ ಯಡಿಯೂರಪ್ಪನವರು ಸೇವೆಯನ್ನ ಮಾಡಿ, ಜನಸೇವೆಯನ್ನ ಮಾಡಲಿಕ್ಕೆ, ಪಕ್ಷವನ್ನ ಕಟ್ಟಲಿಕ್ಕೆ 50 ವರ್ಷ ದಾಟಿದೆ. 50 ವರ್ಷದ ಹೆಸರನ್ನ ಇಟ್ಟಿದ್ದಾರೆ. ಒಂದು ಗಮನಿಸಬೇಕು, ನೀವೆಲ್ಲರೂ ಮೆಕ್ಕೆಜೋಳವನ್ನ ಬಹಳ ಬೆಳೀತಾ ಇದ್ದೀರಿ. ಮೆಕ್ಕೆಜೋಳ ಹಸಿದಿದ್ರೆ ಅದರ ಬೆಲೆನೇ ಬೇರೆ, ಅದು ಸುಟ್ಟಿದ್ರೆ ಅದರ ಬೆಲೆನೇ ಬೇರೆ ಆಗ್ತದೆ. ಬಹುಶಃ ಇವತ್ತಿನ ದಿವಸ ಸುಟ್ಟು ಮೆಕ್ಕೆಜೋಳ ಯಾರು ಅಂತಂದ್ರೆ ಅದು ಯಡಿಯೂರಪ್ಪನವರು ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಬೇಕಾಗ್ತದೆ. ಯಾಕೆ ಸುಟ್ಟು ಮೆಕ್ಕೆಜೋಳಕ್ಕೆ ಹೋಲಿಸಿದೀವಿ ಅಂದ್ರೆ ಎಲ್ಲರೂ ಸುಟ್ಟುಕೊಂಡ ತಿನ್ನುವಂತ ಪ್ರಯತ್ನ ಮಾಡ್ತೀರಿ. ಒಂದು ಗಮನಿಸಬೇಕು, 50 ವರ್ಷ ಕರ್ನಾಟಕದ ಮೊದಲ ರೈತರಿಗಾಗಿ ಮತ್ತು ಇಡೀ ರಾಜ್ಯಕ್ಕಾಗಿ ಯಾರಾದರೂ ತಮ್ಮನ್ನ ತಾವು ಸುಟ್ಟುಕೊಂಡು ಜನಪ್ರಿಯರಾಗಿದ್ರೆ ಅದು ಯಡಿಯೂರಪ್ಪನವರು ಅನ್ನುವಂತಹದ್ದನ್ನ ಬಹಳ ಅಭಿಮಾನದಿಂದ ಹೇಳಬೇಕಾಗುತ್ತೆ ಅನ್ನುವಂಥದ್ದು. ಇಂಗ್ಲಿಷ್ನಲ್ಲಿ 26 ಮೂಲಾಕ್ಷರಗಳಿದ್ದಾವೆ. 26 ಮೂಲಾಕ್ಷರಗಳಲ್ಲಿ ಎಲ್ಲಾ ಅಕ್ಷರಗಳು ಒಂದಿಲ್ಲ ಒಂದು ರೀತಿಯಿಂದ ಬೆಂಡ್ ಆಗ್ತಾವ. ಆದ್ರೆ ಒಂದೇ ಒಂದು ಅಕ್ಷರ ಬೆಂಡ್ ಆಗ್ಲಾರ್ದು ಅಂತಂದ್ರೆ ಅದು ಆಯಿ ಅಂತಕ್ಕಂಥದ್ದು. ನಾನು ಕಂಡ ಹಾಗೆ ಈ ರಾಜ್ಯದಲ್ಲಿ ಯಾವುದಕ್ಕೂ ಬೆಂಡ್ ಆಗದೆ ಇರುವಂತಹ ಒಂದು ಆಯಿ ಯಾವುದಾದ್ರೂ ಇದ್ರೆ ಅದು ಕೇವಲ ಯಡಿಯೂರಪ್ಪನವರು ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅನ್ನುವಂತಹದ್ದು. ಎಷ್ಟೋ ಜನ ಯಡಿಯೂರಪ್ಪನವ್ರನ್ನ ಮುಗಿಸ್ಬೇಕಂತ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಆಗ್ಲಿಲ್ಲ. ಆನೆಯ ಮೇಲೆ ಹೋಹನ ಸ್ವಾನ ಕಚ್ಚಬಲ್ಲುದೆ ಅನ್ನುವಂತಹ ಮಾತನ್ನ ಇಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ ಅನ್ನುವಂತಹದ್ದು. ಯಡಿಯೂರಪ್ಪನವರನ್ನ ಯಾಕೆ ಯಾರಿಂದೂ ಬಗ್ಸಕ್ಕಾಗ್ಲಿಲ್ಲ ಅಂತಂದ್ರೆ ಕರ್ನಾಟಕದ ಜನ ಆ ಯಡಿಯೂರಪ್ಪನವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ ಅವ್ರನ್ನ ಯಾರೂ ಬಗ್ಗಿಸಲಿಕ್ಕೆ ಆಗ್ಲಿಲ್ಲ. ಇದು ಅಂತಿಮ ಸತ್ಯ ಅನ್ನುವಂತಹದ್ದನ್ನು ಈ ಸಭೆಗೆ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಒಂದು ತಮ್ಮ ಗಮನದಲ್ಲಿ ಇರಲಿ. ಏನು ಅಂತಂದ್ರ ಆನೆಗೆ ಯಾವುದೇ ಸಿಂಹಾಸನ ಬೇಕಾಗಿಲ್ಲ, ಆನೆಗೆ ಯಾವುದೇ ಸಿಂಹಾಸನ ಬೇಕಾಗಿಲ್ಲ, ಆ ಸಿಂಹಕ್ಕೆ ಯಾವುದೇ ಸಿಂಹಾಸನ ಬೇಕಾಗಿಲ್ಲ. ಆ ಸಿಂಹ ಎಲ್ಲಿ ಕುಂದಿರುತ್ತೆ ಅದೇ ಸಿಂಹಾಸನ ಆಗುತ್ತೆ. ಅಂತಹ ಒಂದು ಸಿಂಹ ಅಂದ್ರೆ ಅದು ಯಡಿಯೂರಪ್ಪನವರು ಅನ್ನುವಂತಹದ್ದನ್ನ ನಾನು ಮಾತ್ರ 30 ವರ್ಷ ಕಂಡಿದ್ದೇನೆ ಅನ್ನೋದನ್ನ ತಮ್ಮ ಗಮನಕ್ಕೆ ನಾ ತರ್ಲಿಕ್ಕೆ ಬಯಸ್ತಾ, ನಿಮಗೊಂದು ಗೊತ್ತಿರ್ಲಿ, ಕೆಲವರಿಗೆ ನಾಯಿಗಳು ಕಚ್ಚುತ್ತಾವ. ಆದ್ರೆ ನಾಯಿ ಕಚ್ಚಿತು ಅಂದಾಕ್ಷಣ ಮರಳಿ ನಾಯಿ ಕಚ್ಚಿಸಿಕೊಂಡಿರುವಂತ ನಾಯಿ ಎಂದೂ ಕೂಡ ಆ ಕಚ್ಚಿದವ್ರನ್ನ ಹೊಳ್ಳಿ ಕಚ್ಚಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ನಿಮಗೆ ಗೊತ್ತು. ಬಹುಶಃ ಒಂದು ಸತ್ಯ, ಯಡಿಯೂರಪ್ಪನವ್ರನ್ನ ಎಷ್ಟು ಮಂದಿ ಕಚ್ಚಬೇಕಂತೇಳಿ ಪ್ರಯತ್ನ ಮಾಡಿದ್ರು ಅವರಿಗೆಲ್ಲ ಕಚ್ಚಾಕ ಬಿಟ್ರೆ ಹೊರತಾಗಿ ಆ ಕಡೆ ಹೊಳ್ಳಿ ನೋಡಲಾರದೆ ಆನೆ ಮೇಲೆ ಕುಳಿತಿರ್ತಕ್ಕಂತಹ ಒಂದು ದೊಡ್ಡ ಸಿಂಹ ಅಂದ್ರೆ ಅದು ಯಡಿಯೂರಪ್ಪನವರು ಅನ್ನುವಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತಾ, ಒಂದು ಸತ್ಯ, ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗ ಕಂಡಿತ್ತು ಅಂದ ಹಾಗೆ ಎಷ್ಟೋ ಜನ ಈ ರಾಜಕೀಯದಲ್ಲಿ ಯಡಿಯೂರಪ್ಪನವರು ಅಂತಕ್ಕಂತಹ ಒಂದು ಹೂವಿನ ಸಂಘವನ್ನ ಮಾಡಿ ಅವರು ಕೂಡ ಎಲ್ಲ ಭಾಗ್ಯವನ್ನ ಕಂಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಒಂದು ಬಹಳ ಮಾತಾಡುವ ಸಮಾವೇಶವಲ್ಲ, ಇದು ನೋಡಿ ಸಂಭ್ರಮಿಸುವಂತಹ ಸಮಾವೇಶ ಅನ್ನುವಂಥದ್ದನ್ನು ಹೇಳಿ, ಆ ರಸ್ತೆಯಲ್ಲಿ ಹರಿದು ಬರುವ ಜನಸಾಗರವನ್ನು ನೋಡಿಕೊಂಡಾಗ ಬಹುಶಃ
ರಾಜ್ಯ ಕರ್ನಾಟಕ ಯಾರನ್ನು ಬಯಸುತ್ತೆ ಅಂದ್ರೆ ಅದು ಯಡಿಯೂರಪ್ಪನವ್ರನ್ನ ಬಯಸುತ್ತೆ ಅನ್ನುವಂತಹದ್ದು ಇವತ್ತು ನೀವೆಲ್ಲ ಸೇರಿ ಸಾಕ್ಷಿಯಾಗಿದ್ದೀರಿ ಅನ್ನುವಂತ ಮಾತನ್ನು ಹೇಳಿ ಅವರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ, ಅವರ ಕನಸುಗಳು ನನಸಾಗಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಹಾಗೆಯೇ ವೇದಿಕೆಗೆ ಆಗಮಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಶ್ರೀ ಸಂಸ್ಥಾನ ಹಿರೇಮಠ ಹೆಬ್ಬಾಳ ಗಂಗಾವತಿ ತಾಲೂಕಿನ ಶ್ರೀ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿಗಳು, ಅವರಿಗೂ ಸಹ ಸ್ವಾಗತ. ಈಗ ಸಭೆಯನ್ನ ಉದ್ದೇಶಿಸಿ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಶಿವಶರಣ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಮೀಜಿಗಳನ್ನ ಸ್ವಾಗತಿಸಿ ಆಶೀರ್ವಚನಕ್ಕಾಗಿ. ಬಸವಾದಿ ಪ್ರಮುಖರು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಇಂಥ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಲಕ್ಷಾಂತರ ಯಡಿಯೂರಪ್ಪನವರ ಅಭಿಮಾನಿಗಳ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಆಶೀರ್ವಾದವನ್ನು ದಯಪಾಲಿಸಲು ಆಗಮಿಸಿರುವಂಥ, ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಅಭಿಮಾನಪೂರ್ವಕವಾಗಿ ವಿರಾಜಮಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.